ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಆಲ್ಮೋಸ್ಟ್ ಒಂದು ಮಾರು ಬಾರ್ಡರ್ ಇದೆ ಇದ್ರದ್ದು. ನಾನು ಸಂಜೆ ಹೊತ್ತು ಈ ಸೀರೆ ಉಟ್ಕೊಂಡಿದ್ದೆ. ಇದು ನನ್ನ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸಾರೀಸ್. ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಸೀರೆ ವಿಡಿಯೋಗಳನ್ನ ಕೇಳ್ತಾ ಇದ್ರ. ನಾನು ಎಲ್ಲಿರ್ತೀನಿ ಅಲ್ಲೇ ಬರ್ಬೇಕಾ ನೀನು? ಅವನು ಇಲ್ಲೇ ಇದ್ದಾನೆ, ಕ್ಯಾಮ್ರಾ ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇದ್ದಾನೆ ಅವನ್ ಕೈಯಿಂದ ಆಲ್ರೆಡಿ. ಎಕ್ಸ್ಕ್ಯೂಸ್ ಮೀ ಡುಡಲ್, ವಾಟ್ ಆರ್ ಯು ಡೂಯಿಂಗ್ ಡುಡಲ್? ಸೊ ನಾನು ನನ್ನ ಸೀರೆನೆ ಸೈಡ್ ತಗೊಂಡಿದ್ದೀನಿ, ಅವನು ಇಲ್ಲೇ ಕೂತಿದ್ದಾನೆ, ಅಳ್ಳಾಡ್ತಾ ಇಲ್ಲ ಅವನು. ಸೊ ಎನಿವೇ, ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಸೀರೆ ರಿಲೇಟೆಡ್ ವಿಡಿಯೋಗಳನ್ನ ಕೇಳ್ತಾ ಇದ್ರಿ. ಖಂಡಿತ ಮಾಡ್ತೀನಿ, ಮಾಡಲ್ಲ ಅಂತ ಅಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ನನ್ಗೆ ಬ್ಯಾಕ್ ಪೇನ್ ಬೇರೆ ಶುರು ಆಗಿದೆ. ಸೊ ಅದರಿಂದ ಐಮ್ ಲೈಕ್ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟೆಡ್ ಅಂಡ್ ಆಲ್. ಎನಿವೇ, ಇವತ್ತು ನಾನು ನಿಮ್ಗಳ ಜೊತೆ ಒಂದು ಸ್ಪೆಷಲ್ ಸೀರೆ ಕಲೆಕ್ಷನ್ ನ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ನನ್ನ ಮದುವೆ ಸೀರೆ ಕಲೆಕ್ಷನ್ ನ ಇವತ್ತು ನಿಮ್ಗಳ ಜೊತೆ ನಾನು ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಈ ಎಷ್ಟು ಸೀರೆಗಳನ್ನ ನಾನು ಈ ತರ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಈ ತರ ಪ್ಲಾಸ್ಟಿಕ್ ಅಲ್ಲ, ಆಕ್ಚುಲಿ ಇದು ಮಾತ್ರ ಟ್ರಾನ್ಸ್ಪರೆಂಟ್ ಇದೆ, ಒಳಗಡೆ ಕಾಟನ್ ಇದೆ. ಈ ತರ ಮತ್ತೆ ಈ ತರ ಬ್ಯಾಗ್ಗಳು, ಇದು ಐ ಥಿಂಕ್ ಮೀಶೋ ಇಂದ ತರಿಸಿದ್ದೆ ನಾನು. ಸೊ ಇವಾಗ ಓಪನ್ ಮಾಡೋಣ. ತುಂಬಾ ದಿನ ಆದ್ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಹೇಳ್ಬಿಡ್ತೀನಿ. ನನ್ನ ಮದುವೆ ಆಗಿದ್ ಬಂದು ಕೋವಿಡ್ ಟೈಮ್ಸ್ ಅಲ್ಲಿ. ಸೀರೆಗಳದ್ದು ಶಾಪಿಂಗು ನಾವು ಮುಂಚೆನೆ ಮಾಡಿದ್ವಿ, ಅಂದ್ರೆ ಎಲ್ಲಾ ಸೀರೆಗಳಿಗೂ ಮುಂಚೆನೆ ಮಾಡ್ಬಿಡಿದ್ವಿ. ಈ ರಿಲೇಟಿವ್ಸ್ಗೆ ಕೊಡೋದಾಗ್ಲಿ, ಮತ್ತೆ ನನಗ್ ಬೇಕಾಗಿರೋ ಸೀರೆಗಳು ಹೊಲ್ಸೋದಾಗ್ಲಿ ಎಲ್ಲಾನು ಮುಂಚೆನೆ ಮಾಡಿದ್ವಿ. ಬಟ್ ನಾವು ಯಾರಿಗೂ ಸೀರೆ ಕೊಡೋಕಾಗ್ಲಿಲ್ಲ. ಬಿಕಾಸ್ ನನ್ ಮದ್ವೆಗೆ 50 ಜನ ಇದ್ದಿದ್ದು. ಕ್ಲೋಸೆಸ್ಟ್ ಆಫ್ ದ ಫ್ಯಾಮಿಲಿ ಏನಿದೆ ಅವ್ರು ಮಾತ್ರನೇ ಅಟೆಂಡ್ ಮಾಡಕ್ಕಾಗಿದ್ದು ನನ್ ಮದ್ವೆನ. ಸೊ ಎಷ್ಟು ಇತ್ತು ಅಷ್ಟರಲ್ಲೇ ಮದ್ವೆ ಮಾಡ್ಕೊಂಡ್ವಿ. ಬಟ್ ನನ್ ಮದ್ವೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಐ ಮೀನ್ ಪರ್ಸ್ನಲಿ ನನಗೆ ಇನ್ನೊಂದ್ಸರಿ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಮದ್ವೆ ಆಗಕ್ಕೆ ಐ ನೋ ಸಿಗಲ್ಲ, ಬಟ್ ಐ ವುಡ್ ಪ್ರಿಫರ್ ಸೇಮ್ ಕೈಂಡ್ ಆಫ್ ವೆಡ್ಡಿಂಗ್. ಎಷ್ಟು ಇಂಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು, ಖುಷಿ ಆಗಿತ್ತು. ಸೊ ಇಟ್ ವಾಸ್ ನೈಸ್. ಒಂದ್ ಸ್ವಲ್ಪ ಫೋಟೋನ ನಾನು ಪಾಪ್ ಮಾಡಕ್ ಟ್ರೈ ಮಾಡ್ತೀನಿ ಮದ್ವೆಯಿಂದ. ಸೊ ನನ್ನ ಮದುವೆಯ ಮೊದಲನೇ ಶಾಸ್ತ್ರ ಬಂದು ಗಣಪತಿ ಪೂಜೆ. ಸೊ ಅದಕ್ಕೆ ನಾನು ಒಂದು ಟಿಶ್ಯೂ ಸಿಲ್ಕ್ ಸೀರೆ ಉಟ್ಟಿದ್ದೆ. ಸೊ ಅದೇ ಈ ಸೀರೆ. ಇದು ಬಂದು ರಾಯಲ್ ಬ್ಲೂ ಕಲರ್ ಅಂಡ್ ಇದಕ್ಕೆ ಬಂದು ಒಂಥರ ಬೇಬಿ ಪಿಂಕ್. ಇದು ಲೈಕ್ ರಾಣಿ ಪಿಂಕ್ ಅಲ್ಲ, ಇದು ಅದಕ್ಕಿಂತ ಸ್ವಲ್ಪ ಲೈಟ್, ಬೇಬಿ ಪಿಂಕ್ ಗಿಂತ ಡಾರ್ಕ್, ಆ ತರ ಒಂದು ಪಿಂಕ್ ಕಲರ್ ಇದು. ಅಂಡ್ ಇದು ತುಂಬಾನೇ ಚೆನ್ನಾಗಿದೆ ಸೀರೆ. ಬಟ್ ಉಟ್ಕೊಂಡ್ರೆ ಅಷ್ಟೊಂದು ಕಂಫರ್ಟಬಲ್ ಆಗಿರುತ್ತೆ, ನೆರಿಗೆನು ಕೂರುತ್ತೆ. ಬಟ್ ಜಾಸ್ತಿ ಹೊಟ್ಟು ಉಟ್ಕೊಳಕ್ ಆಗಲ್ಲ. ಮದ್ವೆಗೆ ಹೋದ್ರೆ ಉಟ್ಕೊಂಡ್ ಬಂದು ಬಿಚ್ಚಾಕ್ ಬಿಡ್ಬೇಕು, ಆ ತರ ಸೀರೆ ಇದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ಇದರ ಪಲ್ಲು ಅಂಡ್ ಪೂರ್ತಿ ಸೀರೆ. ಇದಕ್ಕೆ ಆಕ್ಚುಲಿ ಬಾರ್ಡರ್ ಇಲ್ಲ. ಸೊ ಪೂರ್ತಿ ಸೀರೆ ಈ ತರ ಇದೆ. ಅಂಡ್ ನನ್ಗೆ ಇದು ತುಂಬಾನೇ ಇಷ್ಟ ಆಗಿತ್ತು ಆ ಟೈಮಲ್ಲಿ ತಗೋಬೇಕಾದ್ರೆ. ಇವಾಗ್ಲೂ ತುಂಬಾ ಇಷ್ಟ. ನಾನು ಐ ಥಿಂಕ್ 2 ಸರಿ ಇದುವರೆಗೂ ನಾನು 3 years ಅಲ್ಲಿ 2 ಸರಿ ಉಟ್ಟಿರೋದು ಈ ಸೀರೆನ ನಾನು. ಸೊ ನೀಟಾಗಿ ಇದ್ರ ಬ್ಲೌಸ್ ಕೂಡ ಹೊಲ್ಸಿಲ್ಲ, ಬಿಕಾಸ್ ಅವಾಗ ಟೇಲರ್ ಯಾರು ಸಿಕ್ಲಿಲ್ಲ ಅಂತ. ಸೊ ಇದು ಹಂಗೆ ಇದೆ. ಸೆರ್ಗು ಇದ್ರದ್ದು ಬ್ಲೌಸ್ ಪೀಸ್ ಹಂಗೆ ಇಟ್ಟಿದ್ದೀನಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸಾರಿ. ಇದರ ಪ್ರೈಸ್ ಬಂದು ಇಫ್ ಐ ರಿಮೆಂಬರ್ 5 ಒಳಗಡೆನೆ ಇತ್ತು. ಸೊ ಯಾಕಂದ್ರೆ ಇದು ಬರೀ ಪೂಜೆಗಲ್ವಾ ಅಂತ ತಗೊಂಡಿದ್ದಲ್ವಾ. ಸೊ ಅದರಿಂದ ಕಡಿಮೆದೆ ತಗೊಂಡಿದ್ದೆ ಆ ಟೈಮಲ್ಲಿ. ಇದನ್ನ ಹಂಗೆ ಮಡ್ಚಿಟ್ಬಿಡ್ತೀನಿ, ಇಲ್ಲಾರೆ ನಮ್ಮ ಮಮ್ಮಿ ಸಾಯಿಸ್ಬಿಡ್ತಾರೆ. ಮಡ್ಚಿಟ್ಟೆ. ಅದು ಮೊದಲನೇ ಸೀರೆ. ಅದು 5 ಒಳಗಡೆನೆ ಇದೆ, ಟಿಶ್ಯೂ ಸಿಲ್ಕ್ ಸೀರೆ. ಅಂಡ್ ಅದಾದ್ಮೇಲೆ ಮನೇಲೆ ಅರ್ಶಿನದ ಶಾಸ್ತ್ರ ಎಲ್ಲ ಇತ್ತು. ಅಂದ್ರೆ ನಮ್ ಕಡೆ 5 days ಮುಂಚೆನೆ ಅರ್ಶಿನ ಹಾಕಕ್ ಶುರು ಮಾಡ್ತಾರೆ. ಸೊ ಅಂಡ್ ಛತ್ರದಲ್ಲಿ ಕೂಡ ಅರ್ಶಿನ ಹಾಕ್ತಾರೆ ನಮಗೆ.
ಅದರಿಂದ ಅಂದ್ರೆ ಮದ್ವೆಗೆ ಒಂದಿನ ಹಿಂದೆ ನೈಟ್ ಇರುತ್ತಲ್ವಾ ಅವತ್ತು ಹಾಕ್ತಾರೆ. ಅಂಡ್ ಅದನ್ನ ಮತ್ತೆ ನೀವು ಮುಂಚೆ ಮೋಸ್ಟ್ಲಿ ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ರು ಅನ್ಸುತ್ತೆ ಸೀರೆನ. ಐ ಡೋಂಟ್ ನೋ ಏನ್ ಕಲ್ಚರ್ ಇದೆ ಅಂತ, ಬಟ್ ನಮ್ಮಲ್ಲಿ ಉಟ್ಕೋಬಹುದು. ಸೊ ಅದಕ್ಕೋಸ್ಕರ ಅಂದ್ರೆ ಅರ್ಶನ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಸೀರೆ ತಗೊಂಡಿದ್ದೆ ನಾನು. ಇದೊಂದು ಲೈಕ್ ಒಂಥರ ಬೆಣ್ಣೆ ಮುದ್ದೆ ತರ ಇರುವಂತ ಸೀರೆ ಇದು. ಯೆಲ್ಲೋ ಕಲರ್ ಸೀರೆ, ಎಲ್ಲೋ ಅಂದ್ರೆ ಲೆಮನ್ ಎಲ್ಲೋ, ಅಂಡ್ ಪೂರ್ತಿ ಸೀರೆ ಈ ತರ ಇದೆ, ಫ್ಲಾರಲ್ ಡಿಸೈನ್ ಇದೆ. ಈ ಸೀರೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ. ನಮ್ಮ ಅಜ್ಜಿನೂ ಉಟ್ಕೊಂತಾರೆ, ನಮ್ಮ ಮಮ್ಮಿ ಉಟ್ಕೊಂತಾರೆ, ನನ್ಗೂನು ತುಂಬಾ ಇಷ್ಟ. ಸ್ಮೂತ್ ಅಂದ್ರೆ ದಿನ ಪೂರ್ತಿ ಉಟ್ಕೊಂಡು ಇದ್ರಲ್ಲಿ ಮಲ್ಕೊಳ್ಬಹುದು, ಅಷ್ಟು ಕಂಫರ್ಟಬಲ್ ಆಗಿದೆ ಈ ಸೀರೆ. ಅಂಡ್ ಇದ್ರದ್ದು ಇದೇ ಸೆರಗು ಅಂದ್ರೆ ಪೂರ್ತಿ ಸೀರೆ ಇದೇ ತರ ಇದೆ, ಸೆರಗು ಕೂಡ ಇದೇ ತರ ಇದೆ. ಏನು ಅಷ್ಟೊಂದು ಎಕ್ಸ್ಟ್ರಾವೆಗೆಂಟ್ ಆಗಿ ಏನಿಲ್ಲ ಈ ಸೀರೆ, ಸಿಂಪಲ್ ಸೀರೆ. ಇದು ಸ್ಯಾಟಿನ್ ಸಿಲ್ಕ್. ಇದು 800 rupees ಅಂತ ಅನ್ಸುತ್ತೆ. ಬಿಕಾಸ್ ನನ್ಗೆ ಜಾಸ್ತಿ ಅಂದ್ರೆ ನಾನು ಅನ್ಕೊಂಡಿದ್ದೆ ವೇಸ್ಟ್ ಆಗ್ಬಿಡುತ್ತೆ ಈ ಸೀರೆ, ಯೆಲ್ಲೋ ಕಲರ್ ಎಲ್ಲ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರೋದು ಒಂದ್ ಸೀರೆ ತಗೊಂಡಿದ್ದೆ. ಬಟ್ ಥ್ಯಾಂಕ್ಫುಲಿ ಗಲೀಜ್ ಆಗ್ಲಿಲ್ಲ, ಅಂಡ್ ಕಲರ್ ಹಿಡಿದಿದ್ರು ಇದ್ರಲ್ಲಿ ಗೊತ್ತಾಗಲ್ಲ. ಸೊ ಹಂಗಾಗಿ ಈ ಸೀರೆ ಒಂದು ಚೆನ್ನಾಗಿ ಉಳ್ಕೊಂತು ಅರ್ಶಿನ ಶಾಸ್ತ್ರದ್ದು. ಅಂಡ್ ನೆಕ್ಸ್ಟ್ ಶಾಸ್ತ್ರ ಬಂದು ಅದೇ ನೈಟ್ ಹೊತ್ತು ಏನೇನು ಪೂಜೆ ಎಲ್ಲ ಮಾಡಿಸ್ತಾರೆ, ಬಳೆ ಶಾಸ್ತ್ರ ಮಾಡಿಸ್ತಾರೆ, ಆತರ ಎಲ್ಲ ಶಾಸ್ತ್ರ ಇರುತ್ತಲ್ಲ, ಆ ಶಾಸ್ತ್ರಕ್ಕೆ ನಾನು ಉಟ್ಕೊಂಡಿದ್ದ ಸೀರೆ ಬಂದು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಇಲ್ಲೇ ಇದೆ. ಸೊ ಇದು ಬಂದು ನಾನು ಫಸ್ಟ್ ತೋರಿಸ್ದೆ ಅಲ್ವಾ ಸೀರೆ, ಅದ್ರದ್ದು ಆಪೋಸಿಟ್ ಕಾಂಬಿನೇಷನ್. ಅಂದ್ರೆ ಇದು ಬಂದು ಪೂರ್ತಿ ಸೀರೆ ಪಿಂಕ್ ಇದೆ, ಅಂಡ್ ಇದ್ರದ್ದು ಪಲ್ಲು ಮಾತ್ರ ಬ್ಲೂ ಕಲರ್ ಇದೆ. ಸೊ ಇಲ್ಲಿ ನೋಡಿ, ಇದು ಪೂರ್ತಿ ಸೀರೆ ಹೀಗೆ ಕಾಣಿಸುತ್ತೆ. ಅಂಡ್ ಇದು ಇದ್ರ ಬಾರ್ಡರ್ ಚಿಕ್ಕ ಬಾರ್ಡರ್ ಏನೇ, ಜಾಸ್ತಿ ಅಗ್ಲ ಬಾರ್ಡರ್ ಇಲ್ಲ. ಅಂಡ್ ಪೂರ್ತಿ ಸೀರೆಯಲ್ಲಿ ಈ ತರ ಇದು ಆಕ್ಚುಲಿ ನನ್ಗೆ ಏನಕ್ಕೆ ಇಷ್ಟ ಆಯ್ತು ಅಂತ ಅಂದ್ರೆ, ಇದು ಪಿಂಕ್ ಅಂದ್ರೆ ಪೂರ್ತಿ ಪಿಂಕ್ ಇಲ್ಲ, ಪಿಂಕ್ ಮೇಲೆಗಡೆ ಫುಲ್ ಗೋಲ್ಡನ್ ವರ್ಕ್ ಇದೆ. ಅಂಡ್ ಈ ತರ ಎಲೆ ಬಂದಿದೆ ಡಿಸೈನು. ಅಂಡ್ ಇದರ ಸೆರಗ್ ಬಂದು ಸಿಂಪಲ್ ಆಗಿದೆ. ಸಿ ಇದೆ ಇದ್ರ ಸೆರಗು. ಇದು ಬಟ್ಟೆ ಹಿಂಗೆ ಬಿಡಿಸಿದೀನಿ ನಾನು, ಇಷ್ಟು ಪಿಂಕ್ ಕಲರು. ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ನನ್ಗೆ ಕುಚ್ಚು ಹಾಕಿಸ್ಬೇಕು ಅಂತ ಅಂದಾಗ ಇಲ್ಲಿ ಹಾಕಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಇದನ್ನ ಹಿಂಗೆ ಬಿಟ್ಟಿದೀನಿ. ಅಂಡ್ ಇದು ಕೂಡ ಟಿಶ್ಯೂ ಸಿಲ್ಕೇನೆ. ಇದು ಬಂದು ನಾನು ರಾತ್ರಿ ಬಳೆ ಶಾಸ್ತ್ರಕ್ಕೆ ಮತ್ತೆ ಏನೇನ್ ಪೂಜೆ, ಸಾರಿ ಮೈ ಮುರಿದ್ಬಿಟ್ಟು ಹೋದ. ಸೊ ಆ ಶಾಸ್ತ್ರಕ್ಕೆಲ್ಲ ನಾನು ಸಂಜೆ ಹೊತ್ತು ಈ ಸೀರೆ ಉಟ್ಕೊಂಡಿದ್ದೆ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆ. ಆಕ್ಚುಲಿ ತುಂಬಾ ಜನಕ್ಕೆ ಇಷ್ಟ ಆಯ್ತು. ನನ್ ಮೈದ್ನನ್ಗೂ ಈ ಸೀರೆ ಅಂದ್ರೆ ಔಟ್ ಆಫ್ ನನ್ ಮದ್ವೆ ಸೀರೆಗಳಲ್ಲಿ ಈ ಸೀರೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಯಾವಾಗ್ಲೂ ಉಟ್ಕೊಳ್ಳಿ ಇದನ್ನ ಯಾವ್ದಾದ್ರು ಫಂಕ್ಷನ್ಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಐ ಥಿಂಕ್ 6000 ಇರ್ಬೋದು ಅಂತ ಅನ್ಕೊಂತೀನಿ. 6000 ಅಂತ ಅನ್ಸುತ್ತೆ, ನಮ್ಮ ಮಮ್ಮಿ ಇದ್ದಿದ್ರೆ ಕರೆಕ್ಟ್ ಆಗಿ ಗೊತ್ತಾಗೋದು. ಬಟ್ ಇದು ಅಷ್ಟೇ, ಆ ರೇಂಜ್ ಸೀರೆನೇನೆ ಇದು. ಮತ್ತೆ ಆ ಬ್ಲೂ ಕಲರ್ ಸೀರೆ ತೋರಿಸ್ದೆ ಅಲ್ವಾ ಗಣೇಶನ್ ಪೂಜದ್ದು, ಅದು ಎರಡೂನು ಒಂದೇ ಶಾಪ್ ಅಲ್ಲಿ ನಾವು ಒಂದೇ ಸರಿ ತಗೊಂಡಿದ್ದು. ಸೊ ಇದು ಚೆನ್ನಾಗಿರೋ ಒಂದ್ ಸೀರೆ. ಅದನ್ನು ನಾನು ಒಂದ್ಸರಿ ಉಟ್ಟಿದ್ದೀನಿ ಅಷ್ಟೇ, ನನ್ ಮದ್ವೆಲಿ ಉಟ್ಟಿರೋದಷ್ಟೇ, ಅದಾದ್ಮೇಲೆ ಉಟ್ಟೇ ಇಲ್ಲ, ಹಂಗೆ ಇದೆ. ಸೊ ನೋಡೋಣ, ಯಾವ್ದಾದ್ರು ಮದ್ವೆ ಫ್ಯೂಚರ್ ಅಲ್ಲಿ ಬಂದ್ರೆ ಅದನ್ನೆಲ್ಲ ರೀಯೂಸ್ ಮಾಡ್ಕೊಳ್ಳೋಣ. ಅದಾಯ್ತು. ಅದಾದ್ಮೇಲೆ ನನ್ನ ಮದುವೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನನ್ನ ಮದ್ವೆ ಇತ್ತು. ಅಂಡ್ ಮುಹೂರ್ತ 6 ಗಂಟೆಗೇನೆ ಇತ್ತು. ಅಂಡ್ 6 o'clock ಇದ್ದಿದ್ರಿಂದ ನನ್ನ ಫ್ರೆಂಡ್ಸ್ ಯಾರನ್ನು ಅಟೆಂಡ್ ಮಾಡಕ್ ಆಗಿಲ್ಲ. ಅವರೆಲ್ಲ ಬರೋಷ್ಟರಲ್ಲೇ 6:45 7 o'clock ಆಗ್ಬಿಟ್ಟಿತ್ತು. ನಂದು ತಪ್ಪು, ಆಕ್ಚುಲಿ ನಾನು 7 o'clock ಅಂತ ಹೇಳಿದ್ದೆ ಅವರಿಗೆ, ಬಟ್ 6 o'clock ಪುರೋಹಿತರು ಮಾಡಿಸ್ಬಿಟ್ರು ಮದ್ವೆನ. ಸೊ ಹಂಗಾಗಿ ಆವತ್ತು ನಾನು ಉಟ್ಕೊಳ್ಬೇಕು ಅಂತ ಇದ್ದಿದ್ದ ಸೀರೆ ಬಂದು ಇದು. ಅಂದ್ರೆ ಇದು ಬಂದು ನಮ್ಮ ಅಜ್ಜಿ ಕೊಡ್ಸಿದ್ ನನ್ಗೆ. ನಮ್ ಕಡೆ ಧಾರೆಗೆ ಬಿಳಿ ಸೀರೆ ಉಟ್ಕೊಂತಾರೆ. ಸೊ ಇದನ್ನ ನಾನು ಅದಕ್ಕೋಸ್ಕರ ತಗೊಂಡಿದ್ದೆ. ಇದು ಬಿಳಿ ಅಂದ್ರೆ ಒಂಥರ ಕ್ರೀಮ್ ಕಲರ್ ಸೀರೆ. ಇದು ಕ್ರೀಮ್ ಕಲರ್ಗೆ ಮರೂನ್ ಕಲರ್ ಬಾರ್ಡರ್ ಬಂದಿದೆ. ಸೊ ಉಲ್ಟಾ ಮಡ್ಚಿಟ್ಟಿದ್ದಾರೆ, ಇದು ತೋರಿಸ್ತೀನಿ. ಸೊ ಇದು ಬಂದು ನನ್ನ ಸೀರೆ. ಸೊ ಪೂರ್ತಿ ಸೀರೆ ಏನಿದೆ ಈ ತರ ಇದೆ, ಈ ತರ ಸ್ಕ್ವೇರ್ ಡಿಸೈನ್ ಇದೆ ಪೂರ್ತಿ ಸೀರೆಯಲ್ಲಿ. ಅಂಡ್ ಇದು ಬಂದು ಪಲ್ಲು, ರೆಡ್ ಕಲರ್ ಮರೂನ್ ಕಲರ್ ಪಲ್ಲು. ಅಂಡ್ ಇದ್ರ ಬಾರ್ಡರ್ ತುಂಬಾ ದೊಡ್ಡದಿದೆ, ಅಗ್ಲ ಇದೆ ಕೆಳಗಡೆಯಿಂದ.
ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆನ್ ಮೀ. ಚೆನ್ನಾಗಿದೆ ಅಲ್ಲ, ನನ್ಗೂ ತುಂಬಾ ಇಷ್ಟ. ಇದು ಬಂದು ಆವಾಗ ಟ್ರೆಂಡ್ ಶುರು ಆಗಿತ್ತು, ಇದ್ರದ್ದು ಏನದು ಸಾಫ್ಟ್ ಸಿಲ್ಕ್ ಸೀರೆಗಳದ್ದು ಟ್ರೆಂಡ್ ಶುರು ಆಗಿತ್ತು ಆವಾಗ ತಾನೆ. ಸೊ ಆವಾಗ ಬಂದಿದ್ದ ಕಲೆಕ್ಷನ್ ಅಲ್ಲಿ ಇದನ್ನ ನಾನು ನನ್ನ ಮದ್ವೆಗೆ ಅಂತ ತಗೊಂಡಿದ್ದೆ, ಮುಹೂರ್ತಕ್ಕೆ ಅಂತಾನೆ ಈ ಸೀರೆ ತಗೊಂಡಿದ್ದೆ ನಾನು. ಇದು ನಮ್ಮ ಅಜ್ಜಿ ಕೊಡ್ಸಿದ್ದು ನನಗೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಅಂಡ್ ವೆರಿ ಬ್ಯೂಟಿಫುಲ್ ಸಾರಿ. ಇದನ್ನ ನಾನು ಒಂದ್ 2-3 ಸರಿ ಉಟ್ಟಿದ್ದೀನಿ, ಬಿಕಾಸ್ ಇಟ್ಸ್ ವೆರಿ ಕಂಫರ್ಟೇಬಲ್ ಅಲ್ವಾ. ಸೊ 2-3 ಸರಿ ಇದನ್ನ ನಾನು ಆಲ್ರೆಡಿ ಉಟ್ಟಿದ್ದೀನಿ. ಅಂಡ್ ಇದ್ರ ಸೆರಗಲ್ಲಿ ಈ ತರ ಕುಚ್ಚಿದೆ. ಈ ಕುಚ್ಚು ಆಕ್ಚುಲಿ ಮುಂಚೆನೆ ಇತ್ತು ಸೀರೆ ತಗೊಂಡಾಗ್ಲೇನೆ, ಸೊ ಅದನ್ನ ಹಂಗೆ ಬಿಟ್ಟೆ. ಅಂಡ್ ಯಾ, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಇದರ ಕಾಸ್ಟ್ ಬಂದು ನಮ್ಮ ಎಷ್ಟು, ಇದು ಐ ಥಿಂಕ್ 6-7 thousand ಇರ್ಬೋದು. ಐ ಡೋಂಟ್ ರಿಮೆಂಬರ್ ಕರೆಕ್ಟ್ ಆಗಿ. 6-7 thousand ಇರುತ್ತೆ ಇದು. ಇವಾಗೆಲ್ಲ 800,000 ಇಂದಾನೇ ಶುರು ಆಗುತ್ತೆ ಸಾಫ್ಟ್ ಸಿಲ್ಕ್ ಸೀರೆಗಳು. ಬಟ್ ಅವಾಗ ಹೊಸದಾಗಿ ಬಂದಿತ್ತು ಅಲ್ವಾ, ಸೊ ಅವಾಗ ಕ್ರೇಜ್ ಜಾಸ್ತಿ ಇತ್ತು. ಸೊ ಹಂಗಾಗಿ ಮುಹೂರ್ತಕ್ಕೆ ಅಂತ ಅಂದ್ಬಿಟ್ಟು ಈ ಸೀರೆ ನಾನು ತಗೊಂಡಿದ್ದೆ. ಸೊ ಇದನ್ನ ಆಮೇಲೆ ಮಡ್ಸಿಡ. ಸೊ ನಾನು ಹೇಳ್ದೆ ಅಲ್ವಾ, ನಾನು ಅದನ್ನ ಉಟ್ಕೊಳ್ಬೇಕು ಅಂತ ಇದ್ದೆ ಅಂತ. ಬಟ್ ಅದನ್ನ ನಾನು ಉಟ್ಕೊಳಕ್ ಆಗ್ಲಿಲ್ಲ. ಏನಕ್ಕೆ ಅಂತ ಅಂದ್ರೆ, ನಾನು ಇವಾಗ ಇದ್ರಲ್ಲಿ ಛತ್ರದಲ್ಲೆಲ್ಲ ಮದ್ವೆ ಮಾಡ್ಬೇಕಾದ್ರೆ ಹುಡ್ಗಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ಶಾಸ್ತ್ರ ಎಲ್ಲ ಮುಗ್ಸಾದ್ಮೇಲೆ ಹಿಂಗೆ ಹೆಗಲ್ ಮೇಲೆ ಸೀರೆ ಉದ್ಸಿ ಕಳಿಸ್ತಾರಲ್ವಾ, ಚೇಂಜ್ ಮಾಡ್ಕೊಂಡ್ ಬಾ ಅಂತ. ಅಂದ್ರೆ 2 ಸೀರೆ ಉಡಿಸ್ತಾರೆ ಮುಹೂರ್ತದ ದಿನನೇ. ಬಟ್ ನನ್ ಮದ್ವೆಲಿ ಅದ್ ಆಗಕ್ ಆಗ್ಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಸೊ ಹಂಗಾಗಿ ಚೇಂಜ್ ಮಾಡ್ಕೊಂಡು ಅದನ್ನ ಉಟ್ಕೋಬೇಕಂತ ಇದ್ದೆ ನಾನು. ಬಟ್ ಅದಾಗದೆ ಇರೋ ಕಾರಣದಿಂದ ಒಂದೇ ಸೀರೆ ಉಟ್ಕೋಬೇಕು ಅಂತ ಹೇಳಿದ್ರಿಂದ ನಾನು ಐ ಸ್ವಿಚ್ ಟು ಈ ಸೀರೆ. ಸೊ ಇದು ನನ್ನ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸಾರೀಸ್ ನನ್ನ ಮದ್ವೆದು. ಇದು ಬಂದು ಕಾಂಚಿಪುರಂ ಸಿಲ್ಕ್. ಇದು ಕಂಚಿ ಸೀರೆ ಆಗಿದ್ರಿಂದ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ. ಅಂಡ್ ಈ ಸೀರೆನ ನಾನು ಹೆಂಗ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ, ಅಂಗಡಿಗೆ ಒಳಗಡೆ ಹೋಗಿ ಐ ಥಿಂಕ್ ನಾನು 10 minutes ಕೂಡ ಅಲ್ಲಿ ಸ್ಪೆಂಡ್ ಮಾಡಿಲ್ಲ. ಈ ಸೀರೆ ನಾನು ತಗೊಂಡಿದ್ದು ಆಕ್ಚುಲಿ ಇದು ಭೈರಪ್ಪ ಸಿಲ್ಕ್ಸ್ ಅಲ್ಲಿ, ಭೈರಪ್ಪ ಅಂಡ್ ಸನ್ಸ್ ಇದೆ ಅಲ್ಲ ಚಿಕ್ಕಪೇಟೆಯಲ್ಲಿ, ಅಲ್ಲಿ ನಾನು ತಗೊಂಡಿದ್ದು, ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಅಂಡ್ ಅಲ್ಲಿಗೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಬೆಡ್ ಎಲ್ಲ ಹಾಕಿರ್ತಾರಲ್ಲ ಕೆಳಗಡೆ, ಅಲ್ಲಿ ಕುತ್ಕೊಂಡು ಹಂಗೆ ನೋಡ್ತಾ ಇದ್ದೆ. ಅಂಡ್ ಈ ಸೀರೆ ಕಾಣಿಸ್ತು. ಅಂಡ್ ಐ ವಾಸ್ ಲೈಕ್, ದಿಸ್ ಇಸ್ ದ ಸಾರಿ, ಇದೇ ನನಗ್ ಬೇಕು ಅಂತ. ಅಷ್ಟು ನೋಡಿದ ತಕ್ಷಣ ನನ್ಗೆ ಇಷ್ಟ ಆಗೋಯ್ತು ಈ ಸೀರೆ. ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಪೂರ್ತಿ ಸೀರೆ ಹಿಂಗ್ ಕಾಣಿಸುತ್ತೆ. ಅಂಡ್ ಇದು ಬಾರ್ಡರ್, ಇದು ಬಂದು ಅಗ್ಲ ಬಾರ್ಡರ್ ಇದೆ. ತುಂಬಾನೇ ಚೆನ್ನಾಗಿದೆ ಬಾರ್ಡರು. ಅಂಡ್ ಪೂರ್ತಿ ಸೀರೆ ನೀವು ನೋಡ್ಬೋದು, ತುಂಬಾ ಶೈನಿಂಗ್ ಇದೆ. ಅಂಡ್ ಪಿಂಕ್ ಕಲರ್ ಅಲ್ಲಿ ಏನದು ತಾವರೆ ಹೂ ಎಲ್ಲ ಇದೆ. ಅಂಡ್ ಇದರ ಸೆರಗು ಬಂದು ತೋರಿಸ್ತೀನಿ, ಓಪನ್ ಮಾಡೋಣ. ಇದು ಸೆರಗು ಆಕ್ಚುಲಿ ತುಂಬಾ ದೊಡ್ಡದಿದೆ. ಸಿ, ಈ ತರ ಕಾಣಿಸುತ್ತೆ ಇದ್ರ ಸೆರಗು. ಸೊ ಒಂದ್ ಸ್ವಲ್ಪ ಓಪನ್ ಮಾಡೇ ಬಿಡ್ತೀನಿ, ಎಷ್ಟು ಓಪನ್ ಮಾಡಿದ್ದೀನಲ್ಲ. ಸಿ, ಇದು ಸೀರೆ ಅಂಡ್ ಇದು ಸೆರಗು. ಇದು ಉಟ್ಕೊಂಡ್ರೆ ಈ ತರ ಕಾಣಿಸುತ್ತೆ. ಎಷ್ಟು ಗ್ರ್ಯಾಂಡ್ ಆಗಿದೆ ಈ ಸೀರೆ ಅಂತ ಅಂದ್ರೆ. ಅಂಡ್ ನಾನು ಹೇಳ್ದಂಗೆ ಇದು ಇದ್ರದ್ದು ಜರಿ ಏನಿದೆ, ಇದು ಅದೇ 1 ಗ್ರಾಮ್ ಗೋಲ್ಡ್ 2 ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರಲ್ವಾ, ಆ ತರ ಜರಿ ಇದು, ಗೋಲ್ಡ್ ಜರಿ ಇದು. ಪೂರ್ತಿ ಸೀರೆಯಲ್ಲಿ ಇರೋದ್ರಿಂದ ಅದರಿಂದ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ನಾನು ಅದೇ ಹೇಳ್ದೆ ಅಲ್ಲ, ಕೋವಿಡ್ ಟೈಮ್ಸ್ ಅಲ್ಲಿ ಶಾಪ್ಸ್ ಎಲ್ಲ ಅವಾಗ ತಾನೇ ಓಪನ್ ಆಗಿತ್ತು ಅಂತ. ಸೊ ಅದರಿಂದ ತುಂಬಾ ಡಿಸ್ಕೌಂಟ್ ಎಲ್ಲ ನಡೀತಾ ಇತ್ತು ಆ ಟೈಮಲ್ಲಿ. ಸೊ ಡಿಸ್ಕೌಂಟ್ ಎಲ್ಲ ಹೋಗಿ ನನ್ಗೆ ಇದು 22,000 ಆಗಿತ್ತು ಆ ಟೈಮಲ್ಲಿ. ಸೊ ಇವಾಗ ತಗೊಂಡ್ರೆ ಇನ್ನ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಆಗ್ಬಿಡುತ್ತೆ. ಬಿಕಾಸ್ ಅವಾಗ್ಲೇ ನಮ್ಗೆ 30-40% ಡಿಸ್ಕೌಂಟ್ ಎಲ್ಲ ಕೊಟ್ಟಿದ್ರು. ಬಿಕಾಸ್ ಸಡನ್ ಆಗಿ ಜನ ಬರ್ತಾ ಇದಾರೆ, ಫಂಕ್ಷನ್ ಎಲ್ಲ ತುಂಬಾ ಕಡಿಮೆ ಆಗ್ತಾ ಇತ್ತಲ್ಲ ಆ ಟೈಮಲ್ಲಿ. ಸೊ ಹಂಗಾಗಿ ಅವ್ರಿಗೂ ಸೇಲ್ ಮಾಡ್ಬೇಕಿತ್ತು. ಸೊ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಖತ್ ಸೀರೆ ಸಿಕ್ತು ನನ್ಗೆ ಆ ಟೈಮಲ್ಲಿ. ಅಂಡ್ ಉಟ್ಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯು ಕ್ಯಾನ್ ಫೀಲ್, ಅಂದ್ರೆ ಒಂದೊಂದು ಎಕ್ಸ್ಪೆನ್ಸಿವ್ ಸೀರೆ ಅಥವಾ ಬಟ್ಟೆ ಹಾಕೊಂಡ್ರೆ ನಮ್ಗೆ ಅನ್ಸುತ್ತಲ್ವಾ ನಮ್ಗೇನೆ, ಓ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೀವಿ ಅಂತ. ಆ ತರ ಫೀಲ್ ಕೊಡುವಂತಹ ಒಂದು ಸೀರೆ ಇದು. ಅಂಡ್ ಇದನ್ನ ನಾನು 2 ಸರಿ ಉಟ್ಟಿದ್ದೀನಿ. ಸೊ ಸ್ಪೆಷಲ್ ಒಕೇಶನ್ ಗಳಿಗೆ ಮಾತ್ರ ಅಂತ ನೀಟಾಗಿ ಕಾಟನ್ದು ಇದ್ರೊಳಗೆ ಹಾಕಿ ಎತ್ತಿಟ್ಟಿದ್ದೀನಿ ಇದನ್ನ ನಾನು. ಸೊ ಇದ್ರ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲೇ ಇದೆ ಬ್ಲೌಸ್, ಇದೇ ಇದ್ರ ಬ್ಲೌಸು. ಇದು ಅಷ್ಟೇ ನೀಟಾಗಿ ಡಿಸೈನ್ ಎಲ್ಲ ಮಾಡಿಸಿದ್ದೆ ನಾನು.
ಅಂಡ್ ಸ್ಲೀವ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ, ಅಂದ್ರೆ ಸಿಂಪಲ್ ಆಗಿ ಇದೆ. ಬಿಕಾಸ್ ಆಲ್ರೆಡಿ ಸೀರೆನೆ ತುಂಬಾ ಗ್ರ್ಯಾಂಡ್ ಆಗಿರೋದ್ರಿಂದ ನಾನು ಜಾಸ್ತಿ ಡಿಸೈನ್ ಏನ್ ಮಾಡ್ಸಿಲ್ಲ. ಸೊ ಕೆಳಗಡೆ ಒಂದ್ ಸ್ವಲ್ಪ ಡಿಸೈನ್ ಮತ್ತೆ ಮೇಲ್ಗಡೆ ಒಂದ್ ಸ್ವಲ್ಪ ಡಿಸೈನ್ ಅಷ್ಟೇ ಮಾಡ್ಸಿದ್ದು. ಅಂಡ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ನನ್ಗೆ ಇನ್ ಜನರಲ್ ಇಷ್ಟೇ ಡಿಸೈನ್ ಇಷ್ಟ ಆಗೋದು. ಸೊ ಸಖತ್ತಾಗಿದೆ ಈ ಸೀರೆ ಮಾತ್ರ. ಮತ್ತೆ ಇವಾಗ ನನ್ನ ರಿಸೆಪ್ಷನ್ ಸೀರೆಗೆ ಹೋಗೋಣ. ರಿಸೆಪ್ಷನ್ ಆಕ್ಚುಲಿ ಆಗ್ಲಿಲ್ಲ ನಂದು. ರಿಸೆಪ್ಷನ್ ಅಂದ್ರೆ ಇಲ್ಲಿ ಆಗ್ಲಿಲ್ಲ, ರಾಂಚಿಯಲ್ಲಿ ಆಯ್ತು. ಅಂದ್ರೆ ನನ್ ಮದ್ವೆ ಆಗಿದ್ ಬ್ಯಾಂಗ್ಳೂರಲ್ಲಿ, ರಿಸೆಪ್ಷನ್ ಆಗಿದ್ ರಾಂಚಿಯಲ್ಲಿ. ಬಿಕಾಸ್ ಮದ್ವೆ ಇಲ್ಲ ಆಗಿದ್ರಿಂದ ಪಿಯೂಷ್ ಅವ್ರ ಮನೆಯವ್ರು ತುಂಬಾ ಜನ ಈ ಕಡೆಗೆ ಬರಕ್ ಆಗ್ಲಿಲ್ಲ. ಬಿಕಾಸ್ ಫ್ಲೈಟ್ ಟ್ರೈನ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಪ್ಲಸ್ ಅವಾಗ ಟೆಸ್ಟ್ ಮಾಡಿಸ್ಲೇಬೇಕಿತ್ತು. ಕೋವಿಡ್ ಟೆಸ್ಟ್ ಮಾಡಿಸಿ ಅದರದ್ದು ನೆಗೆಟಿವ್ ರಿಪೋರ್ಟ್ ತಗೊಂಡೇನೆ ನೀವು ಹೋಟೆಲ್ ಬುಕ್ ಮಾಡ್ಬೇಕಾದ್ರೂ ಮಾಡ್ಬೇಕಿತ್ತು ಅಥವಾ ಟ್ರಾವೆಲಿಂಗ್ ಮಾಡ್ಬೇಕಿತ್ತು. ಸೊ ಅದೆಲ್ಲ ತುಂಬಾ ಇದ್ದಿದ್ರಿಂದ ಪಿಯೂಷ್ ಮನೆಯವ್ರು ತುಂಬಾ ಕಡಿಮೆ ಜನ ಬಂದಿದ್ರು. ಬಟ್ ನಾವ್ ಅಲ್ಲಿಗೆ ಹೋಗಾದ್ಮೇಲೆ, ರಾಂಚಿಗೆ ಹೋಗಾದ್ಮೇಲೆ ಅಲ್ಲಿ ರಿಸೆಪ್ಷನ್ ನಡೀತು. ಬಟ್ ಅಲ್ಲಿ ರಿಸೆಪ್ಷನ್ಗೆ ನಾನು ರೆಡ್ ಕಲರ್ ಲೆಹೆಂಗಾ ಹಾಕೊಂಡಿದ್ದೆ. ಸೊ ಹಂಗಾಗಿ ನನ್ನ ರಿಸೆಪ್ಷನ್ಗೆ ಅಂತ ತಗೊಂಡಿದ್ ಸೀರೆ ಯೂಸೇ ಆಗ್ಲಿಲ್ಲ. ಫೈನಲಿ ನಾನು ಡಿಸೆಂಬರ್ ಅಲ್ಲಿ, ಈಗ ಲಾಸ್ಟ್ ಹೋಯ್ತಲ್ಲ ಡಿಸೆಂಬರು, ಆವಾಗ ಈ ಸೀರೆನ ನಾನು ಉಟ್ಕೊಂಡಿದ್ದು. ಲೈಕ್ ತಗೊಂಡು 1.5 ವರ್ಷ ಆದ್ಮೇಲೆ ನಾನು ಯೂಸ್ ಮಾಡಿದ್ದು ಈ ಸೀರೆನ, ಪಿಯೂಷ್ ಅವ್ರ ತಮ್ಮನ ಮದ್ವೆಯಲ್ಲಿ. ಸೊ ದಟ್ ಇಸ್ ದಿಸ್ ಸೀರೆ. ಇದು ಒಂದು ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಕಲರ್ ಸೀರೆ ಇದು. ಇದನ್ನ ನಾನು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಪೂರ್ತಿ ಸೀರೆ ಹೀಗ್ ಕಾಣಿಸುತ್ತೆ. ಅಂಡ್ ಪೂರ್ತಿ ಸೀರೆಯಲ್ಲಿ ಈ ತರ ಬುಟ್ಟ ಬುಟ್ಟ ಬಂದಿದೆ. ಐ ಹೋಪ್ ಯು ಕ್ಯಾನ್ ಸಿ. ಈ ತರ ಮಾವಿನಕಾಯಿ ಎಲೆ ಒಳಗಡೆ ಮಾವಿನಕಾಯಿ ಇರೋ ತರ ಒಂದು ಡಿಸೈನ್ ಇದು. ಅಂಡ್ ಇದ್ರ ಬಾರ್ಡರ್ ಆಕ್ಚುಲಿ ಅರ್ಧ ಸೀರೆ ಬರೀ ಬಾರ್ಡರ್ ಇದೆ ಇದು. ಲೈಕ್ ಸಿ, ಇಷ್ಟು ಬಾರ್ಡರ್ ಇದು ಪೂರ್ತಿ. ಇಷ್ಟು ನಂದು ಆಲ್ಮೋಸ್ಟ್ ಒಂದು ಮಾರು ಬಾರ್ಡರ್ ಇದೆ ಇದ್ರದ್ದು. ನಾನು ಈ ಸೀರೆ ಉಟ್ಕೊಂಡ್ರೆ ನನ್ನ ಮಂಡಿಯಿಂದ ಇದು ಬಾರ್ಡರ್ ಶುರು ಆಗ್ಬಿಡುತ್ತೆ. ಸೊ ಅಷ್ಟು ದೊಡ್ಡ ಅಗ್ಲ ಬಾರ್ಡರು. ಅಂಡ್ ಇದೂನು ಅಷ್ಟೇ, ಇಲ್ಲಿಂದ ಇಲ್ಲದು ಆ ಗೋಲ್ಡ್ ಕಲರ್ ಸೀರೆ ಮತ್ತೆ ಈ ಸೀರೆ ಒಟ್ಟಿಗೆ ತಗೊಂಡಿದ್ದು, ಭೈರಪ್ಪ ಅಂಡ್ ಸನ್ಸ್ ಇಂದಾನೆ ತಗೊಂಡಿದ್ದು ಸೀರೆ. ಇದು ಕೂಡ ಅಷ್ಟೇ, ಕಾಂಚೀಪುರಂ ಸೀರೆ ವಿತ್ ಗೋಲ್ಡ್ ಜರಿ ಇರುತ್ತಲ್ವಾ, ಅದೇ ಸೀರೆ ಇದೂನು. ಅಂಡ್ ಈ ಸೀರೆದು ಸ್ಟೋರಿ ಬಂದು, ಅದು ನೋಡಿದ ತಕ್ಷಣ ಇಷ್ಟ ಆಯ್ತು. ಇದು ಆಕ್ಚುಲಿ ಒಂದು ಹುಡುಗಿ ಹಿಡ್ಕೊಂಡು ನಿಂತಿತ್ತು ಆಯ್ತಾ. ಲೈಕ್ ಥ್ಯಾಂಕ್ಫುಲಿ ಆ ಹುಡುಗಿ ಗ್ರೀನೇ ತಗೊಂತು. ಬಟ್ ಈ ಬಾರ್ಡರ್ಗಿಂತ ಒಂದು ಚಿಕ್ಕ ಬಾರ್ಡರ್ ಇರೋ ಅಂತ ಒಂದ್ ಸೀರೆ ತಗೊಂತು. ಅಂಡ್ ನನ್ಗೆ ಖುಷಿ ಏನಂದ್ರೆ, ನಾನು ನೋಡ್ಬಿಟ್ಟಿದ್ದೀನಿ ಸೀರೆನ. ಅಂಡ್ ಅವ್ರ ಹತ್ರ ಇದು ಒಂದೇ ಪೀಸ್ ಇರೋದು. ಅವ್ರ ಹತ್ರ ಕೇಳ್ದೆ ನಾನು, ಈ ತರದ್ದೇ ಇದೇ ಸೀರೆ ಬೇಕು ನನಗೆ ಅಂತ. ಬಟ್ ಅವರು ಇದೊಂದೇ ಸ್ಟಾಕ್, ಒಂದೊಂದೇ ಇದು ಬರೋದು ಸ್ಯಾಂಪಲ್ ಪೀಸಸ್ ತರ, ತುಂಬಾ ಎಕ್ಸ್ಕ್ಲೂಸಿವ್ ಇರುತ್ತೆ. ಸೊ ನಾವ್ ಒಂದೊಂದೇ ಪೀಸ್ ಇರೋದು ನಮ್ಮ ಹತ್ರ ಅಂತ ಹೇಳ್ಬಿಟ್ರು ಅವರು. ಬಟ್ ನನ್ಗೆ ಈ ಸೀರೆ ನೋಡಿದ ತಕ್ಷಣ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಅಂಡ್ ಯಾವ ದೇವ್ರದ ಏನೋ ಆ ಟೈಮಲ್ಲಿ ಆ ಹುಡುಗಿ ನನ್ಗಿಂತ ಶಾರ್ಟ್ ಇತ್ತು. ಸೊ ಆ ಹುಡುಗಿ ಹೇಳ್ತು, ಈ ಸೀರೆ ನಾನು ಉಟ್ಕೊಂಡ್ರೆ ಇನ್ನ ಕುಳ್ಳಿ ಕಾಣಿಸ್ತೀನಿ, ನನ್ಗೆ ಇದೇ ಕಲರ್ ಅಲ್ಲಿ ಚಿಕ್ಕ ಬಾರ್ಡರ್ ಇರೋದು ಕೊಡಿ ಅಂತ ಅನ್ಬಿಟ್ಟು ಆ ಹುಡುಗಿ ತಲೆ ಓಡಿಸ್ತು. ಐ ವಾಸ್ ಲೈಕ್, ವಾವ್, ನನ್ನ ಒಬ್ಳಿಗೆ ಅಲ್ಲ ತಲೆ ಇರೋದು, ತುಂಬಾ ಜನಕ್ಕೆ ತಲೆ ಇದೆ ಅನ್ಬಿಟ್ಟು ಈ ದೊಡ್ಡ ಬಾರ್ಡರ್ ಇರೋ ಸೀರೆ ಫೈನಲಿ ನನಗೆ ಸಿಕ್ತು. ಅಂಡ್ ಐ ವಾಸ್ ಸೋ ಹ್ಯಾಪಿ. ಎಷ್ಟು ಖುಷಿ ಆಯ್ತು ನನಗೆ ಅಂತ ಅಂದ್ರೆ, ಆ ಟೈಮಲ್ಲಿ ನಾನು ಒಮ್ಮೆ ಅಲ್ಲೇ ಕುತ್ಕೊಂಡೆ ಹಿಂಗೇ ನೋಡ್ತಾ ಇದೀವಿ ಆ ಹುಡುಗಿನ, ಯಾವಾಗ ಬಿಡುತ್ತೆ ಅಂತ. ಅಂಡ್ ಇದು ಹಿಂದೆಗಡೆ ಭಾಗ. ಸೊ ಈ ತರ ಸಿಲ್ಕ್ ಸೀರೆಗಳಲ್ಲಿ, ಪ್ಯೂರ್ ಒರಿಜಿನಲ್ ಸೀರೆಗಳಲ್ಲಿ ಈ ಸೀರೆ ಮತ್ತೆ ಈ ಸೆರಗ್ದು ನೇಗೆ ಏನಿದೆ ಬೇರೆ ಬೇರೆ ಆಗುತ್ತಂತೆ. ಸೊ ಅದರಿಂದ ಈ ಅಟ್ಯಾಚ್ಮೆಂಟ್ ಇರೋದು. ಸೊ ಅವರೇ ಹೇಳಿದ್ ನಮ್ಗೆ, ನಿಮ್ಗೆ ಏನಾದ್ರು ಅಥೆಂಟಿಸಿಟಿ ಚೆಕ್ ಮಾಡ್ಬೇಕಂದ್ರೆ ಯಾವ್ದೇ ಒಂದ್ ಸಿಲ್ಕ್ ಸೀರೆಲ್ಲೂ ಈ ತರ ನೋಡ್ಬೋದು ನೀವು ಅಂತ. ಸೊ ಇದು ಬಂದು ಸೆರಗಿನ ಭಾಗ. ಸೊ ಸೆರಗು ಪಿಂಕ್ ಇದೆ, ಪೂರ್ತಿ ಸೀರೆ ಗ್ರೀನ್ ಇದೆ. ಅಂಡ್ ನನ್ನ ಕಾಂಪ್ಲೆಕ್ಷನ್ಗೆ ಬಂದು ಈ ಸೀರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಅಂಡ್ ಇದು ಬಾರ್ಡರು, ಇದು ಈ ತರ ನಾನು ಪುಟ್ಟ ಕುಚ್ಚು ಹಾಕ್ಸಿದೀನಿ. ಸಿಂಪಲ್ ಕುಚ್ಚು ಇದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಸೀರೆ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಗೊತ್ತಾ, ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಫೀಲ್ ಆಗುತ್ತೆ. ಅಂಡ್ ಇವಾಗ ಸೀಮಂತಕ್ಕೂ ಗ್ರೀನ್ ತಗೋಬೇಕು ಅಂತ ಹೇಳ್ತಿದ್ದಾರೆ. ಗ್ರೀನ್ ಉಟ್ಕೋಬೇಕಾದ್ರೆ ನಾನು ಇದನ್ನೇ ಉಟ್ಕೊಳ್ಳೋಣ ಅಂತ, ಬಟ್ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅಂಡ್ ಈ ಸೀರೆದು ಕಾಸ್ಟ್ ಬಂದು ಇದೂನು
ಅರೌಂಡ್ 23-24 ಇರುತ್ತೆ. 30-40% ಡಿಸ್ಕೌಂಟ್ ಇತ್ತು ಆ ಟೈಮಲ್ಲಿ. ಸೊ ನೀವು ಇವಾಗ ತಗೋಬೇಕು ಅಂದ್ರೆ ಆ 30-40% ಆಡ್ ಮಾಡ್ಕೊಳ್ಬಿಡಿ. ಸೊ ಅಷ್ಟು ಈ ಸೀರೆ ಬೆಲೆ. ಅಂಡ್ ಆವಾಗ ಇದು ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಇಷ್ಟು ದೊಡ್ಡ ದೊಡ್ಡ ಬಾರ್ಡರ್ದು ಸೀರೆಗಳೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಸೊ ಆವಾಗ ಈ ಸೀರೆ ತಗೊಂಡಿದ್ದು ನಾನು. ಸೊ ನಾನು ಹಿಂಗೆ ಕೂತ್ಕೊಬಿಡ್ತೀನಿ ಪೂರ್ತಿ ವಿಡಿಯೋ ಹಿಂಗೆ ಕೂತಿರ್ತೀನಿ. ಸೊ ಇದು ಒಂದು ಸ್ಪೆಷಲ್ ಸೀರೆ. ನಾನು ಹೇಳ್ದಂಗೆ ರಿಸೆಪ್ಷನ್ ಅಲ್ಲಿ ಉಟ್ಕೋಲಿಲ್ಲ, ನಾನು ಲೆಹೆಂಗಾ ಹಾಕೊಂಡೆ. ಅಂಡ್ ಲಾಸ್ಟ್ ಇಯರ್ ಒಂದೇ ಸರಿ ಉಟ್ಟಿರೋದು, ಉಟ್ಬಿಟ್ಟು ನೀಟಾಗಿ ಹಂಗೆ ಮಡಚಿ ಎತ್ತಿಟ್ಟಿದ್ದೀನಿ. ಅಂಡ್ ಲೆಟ್ಸ್ ಸಿ ಯಾವಾಗ ನೆಕ್ಸ್ಟ್ ಉಟ್ಕೊಳ್ಳೋದಕ್ಕೆ ಭಾಗ್ಯ ಸಿಗುತ್ತೆ ನನ್ಗೆ ಅಂತ. ಅಂಡ್ ಇದ್ರದ್ದು ಬ್ಲೌಸ್ ಬಂದು ಪಿಂಕ್ ಕಲರು. ಸೊ ಇದು ಬ್ಲೌಸ್ ಇದ್ರದ್ದು ತೆಗೆದ್ಬಿಡೋಣ. ಸೊ ಬ್ಯಾಕ್ ಡಿಸೈನ್ ಈ ತರ ಇದೆ ಇದ್ರದ್ದು. ಆಕ್ಚುಲಿ ಈ ಗ್ರೀನ್ ಕಲರ್ ಸ್ಟೋನ್ ನಾನು ಹೇಳಿರ್ಲಿಲ್ಲ ಅವ್ರಿಗೆ ಹಾಕಿ ಅಂತ, ಬಟ್ ಅವ್ರು ಹಾಕೊಟ್ರು. ಅಂಡ್ ಆ ಟೈಮಲ್ಲಿ ಡಿಸೈನ್ ಚೇಂಜ್ ಮಾಡ್ಸೋಕು ಟೈಮ್ ಇರ್ಲಿಲ್ಲ. ಸೊ ದಿಸ್ ಇಸ್ ಹೌ ದ ಬ್ಲೌಸ್ ಲುಕ್ಸ್ ಲೈಕ್. ಅಂಡ್ ಇದು ಸ್ಲೀವ್ ಫುಲ್ ಗೋಲ್ಡ್ ಅಲ್ಲಿ ಇದೆ ಸ್ಲೀವ್. ಅಂಡ್ ಚಿಕ್ಕ ಡಿಸೈನ್ ಇದೆ ಇಲ್ಲಿ ಸ್ಲೀವ್ ಹತ್ರ. ಸೊ ಲಾಂಗ್ ಸ್ಲೀವ್ ಎಲ್ಲ ಮದ್ವೆ ಸೀರೆಗಳಿಗೂ ಇರೋದು. ಸೊ ಇದು ಹಾಕೊಂಡ್ರೆ ಸಖತ್ ಕಾಣಿಸುತ್ತೆ. ಅಂಡ್ ಇದನ್ನ ಒಂದೇ ಸರಿ ಉಟ್ಟಿರೋದು. ಲೆಟ್ಸ್ ಸಿ ಮತ್ತೆ ಯಾವಾಗ ಉಟ್ಕೊಂತೀನಿ ಅಂತ. ಇದಿಷ್ಟು ನನ್ನ ಮದ್ವೆಯಲ್ಲಿ ಯೂಸ್ ಮಾಡಿದಂತ ಸೀರೆಗಳು. ಇನ್ನೊಂದು ಸೀರೆ ಮರ್ತ್ಬಿಟ್ಟೆ ನಾನು. ಛತ್ರಕ್ಕೆ ಹೋಗೋ ಛತ್ರ ಅಂದ್ರೆ ಸಂಜೆ ಹೊತ್ತು ಮದ್ವೆ ಹಿಂದೆ ದಿನ ಹೋಗ್ತೀವಲ್ಲ, ಅದಕ್ ಮುಂಚೆ ಮನೇಲಿ ಗೌರಿ ಪೂಜೆ ಮಾಡ್ತಾರೆ. ಮನೇಲಿ ಗೌರಿ ಪೂಜೆನ ಅದು ಚಪ್ರದ ಶಾಸ್ತ್ರ. ಥ್ಯಾಂಕ್ ಯು. ಚಪ್ರದ ಶಾಸ್ತ್ರ ಮಾಡಾದ್ಮೇಲೆ ಇನ್ನ ಕೂರ್ಸ್ಬಿಟ್ಟು ಏನೇನೋ ಈ ತರ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಏನೇನೋ ಮಾಡ್ತಾರಲ್ವಾ, ಆ ಶಾಸ್ತ್ರ ಅದ್ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಶಾಸ್ತ್ರಕ್ಕೆ ನಾನು ಈ ಸೀರೆ ಉಟ್ಕೊಂಡಿದ್ದೆ. ದಿಸ್ ಇಸ್ ಲೈಕ್ ವೆರಿ ಹೆವಿ ಸೀರೆ. ಅಂಡ್ ಇದು ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಪೂರ್ತಿ ಸೀರೆ ಬಂದು ಹಾಫ್ ಸೀರೆ ಈ ತರ ಡಿಸೈನ್ ಇದೆ, ಫ್ಲಾರಲ್ ಡಿಸೈನ್ ಇದೆ. ಅಂಡ್ ಬಾರ್ಡರ್ ಕೂಡ ತುಂಬಾ ಹೆವಿ ಆಗಿದೆ. ಅಂಡ್ ಇದು ಸೆರಗು. ಆಕ್ಚುಲಿ ಸೆರಗಲ್ಲಿ ಈ ತರ ಬಾರ್ಡರ್ ಇದೆ ಕೆಳಗಡೆ. ಅಂಡ್ ಪೂರ್ತಿ ಸೀರೆ ಇದೇ ತರ ಫ್ಲಾರಲ್ ಡಿಸೈನ್ ಇದೆ. ಅಂಡ್ ಇದರದ್ದು ಒಂದು ಕ್ಯೂಟ್ ಬ್ಲೌಸ್ ಹೊಲ್ಸಿದೆ. ಇದು ಫ್ರಂಟ್ ಅಂಡ್ ಇದು ಬ್ಯಾಕ್. ನಾನು ಫ್ರಂಟ್ ಅಲ್ಲಿ ಡಿಸೈನ್ ಕೊಡ್ಸಿದ್ದೆ, ಬಿಕಾಸ್ ಈ ಸೀರೆ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ವಾ. ಸೊ ಫ್ರಂಟ್ ಅಲ್ಲಿ ಡಿಸೈನ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾನು ಫ್ರಂಟ್ ಅಲ್ಲೇನೆ ಬಾರ್ಡರ್ ಕೂಡ ಕೊಡ್ಸಿದ್ದೆ. ಅಂಡ್ ದಿಸ್ ಇಸ್ ಹೌ ದ ಬ್ಲೌಸ್ ಲುಕ್ಸ್ ಲೈಕ್. ಸಿಂಪಲ್ ಡಿಸೈನ್. ನನಗೆ ಬ್ಲೌಸ್ ಅಲ್ಲಿ ಕಟ್ ವರ್ಕ್ ತುಂಬಾ ಇಷ್ಟ ಆಗಲ್ಲ ನನಗೆ. ಸೊ ಅದರಿಂದ ಸಿಂಪಲ್ ಆಗೇ ಇರುತ್ತೆ ನನ್ನ ಬ್ಲೌಸ್ ಎಲ್ಲ ಡಿಸೈನ್ ಕಟ್ ವೈಸ್. ಸೊ ಇದು ಬಂದು ನನ್ಗೆ ನಮ್ಮ ಆಂಟಿ ಕೊಡ್ಸಿದ್ದು, ಮದ್ವೆಗಂತ ಕೊಡ್ಸಿದ್ದು. ಇದು ಅರೌಂಡ್ 3,500 ಅಂತ ಅನ್ಕೊಂತೀನಿ ಆ ಟೈಮಲ್ಲಿ. ಅಂಡ್ ಇದು ಕೂಡ ತುಂಬಾ ಓಡಿದ ಡಿಸೈನು. ಈ ಕಲರ್ ಅಂತೂ ಎಲ್ಲರ ಹತ್ರನೂ ಒಂದ್ ಸೀರೆ ಅಂತೂ ಇದ್ದೇ ಇರುತ್ತೆ ಏನದು ಫ್ಯಾನ್ಸಿ ಸೀರೆಗಳಲ್ಲಿ. ಅಂಡ್ ಇದ್ರದ್ದು ನನ್ಗೆ ಮೇನ್ ಇಷ್ಟ ಆಗಿದೆ ಏನಂದ್ರೆ, ಇದ್ರ ಮೇಲ್ಗಡೆ ಈ ಚಿಕ್ 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 ಫ್ಲವರ್ಗಳಿದಾವಲ್ಲ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಸೊ ಈ ತರ ಕಾಣಿಸುತ್ತೆ ಉಟ್ಕೊಂಡ್ರೆ. ಅಂಡ್ ಇಟ್ಸ್ ವೆರಿ ನೈಸ್. ಹೆವಿ ಇದೆ, ಬಟ್ ಉಟ್ಕೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವಾಗ್ಲೂ ಓಪನ್ ಪಲ್ಲು ಉಟ್ಕೊಂತೀನಿ ಇದನ್ನ. ಸೊ ಯಾ, ಇಟ್ಸ್ ವೆರಿ ಬ್ಯೂಟಿಫುಲ್ ಸಾರಿ. ಇದನ್ನ ನಾನು 2 ಸರಿ ಉಟ್ಟಿರ್ತೀನಿ. ಸೊ 3 ಸರಿ ಉಟ್ಟಿರ್ತೀನಿ ಈ ಸೀರೆನ. ಸೊ ಈ ತರ ಸೀರೆ ಎಲ್ಲ ನಾನು ಉಟ್ಕೊಂತೀನಿ. ಈ ಎಕ್ಸ್ಪೆನ್ಸಿವ್ ಸೀರೆಗಳೆಲ್ಲ ಎತ್ತಿ ಎತ್ತಿ ಇಟ್ಟಿರ್ತೀನಿ. ಸೊ ಅಷ್ಟೇ. ಇದು ಬಿಟ್ರೆ ಇನ್ನೂ ಒಂದ್ ಫ್ಯಾನ್ಸಿ ಸೀರೆ ತಗೊಂಡಿದ್ದೆ ನನ್ ಮದ್ವೆ ಅಂತಾನೆ. ಅದು ಬಂದು ನಮ್ಮ ಮಮ್ಮಿ ಕೊಡ್ಸಿದ್ದು. ಅಂದ್ರೆ ಹಂಗೆ ಶಾಪಿಂಗ್ ಹೋಗ್ತಾ ಇರ್ತಿದ್ವಲ್ವಾ ಅವಾಗ ಮದ್ವೆಗೆ ಅಂತ. ಒಂದಿನಕ್ಕೆ ಹೋದ್ರೆ ಮುಗಿಯಲ್ಲ ಮದ್ವೆ ಶಾಪಿಂಗು. ಸೊ ಅದೇ ತರ ಒಂದ್ಸರಿ ಹೋಗಿರ್ಬೇಕಾದ್ರೆ ನನ್ಗೆ ಈ ಸೀರೆ ಕಾಣಿಸಿತ್ತು. ಅಂಡ್ ಹೆಂಗಿದ್ ಓಪನ್ ಮಾಡೋದು, ಹಿಂಗೆ ನನ್ಗೆ ಈ ಸೀರೆ ಕಾಣಿಸಿತ್ತು. ಅಂಡ್ ನೋಡಿದ ತಕ್ಷಣ ನನ್ಗೆ ಕಲರ್ ತುಂಬಾ ಇಷ್ಟ ಆಯ್ತು. ಸೊ ಕಲರ್ ಇಷ್ಟ ಆಯ್ತು ಅಂತ ಹೇಳಿ ಈ ಸೀರೆನ ನಾನು ತಗೊಂಡಿದ್ದೆ. ಸೊ ದಿಸ್ ಇಸ್ ಹೌ ದ ಹೋಲ್ ಸಾರಿ ಇಸ್. ಮೇಲ್ಗಡೆ ಹಾಫ್ ಪ್ಲೇನ್ ಇದೆ. ಅಂಡ್ ಕೆಳಗಡೆ ಈ ತರ ರೆಡ್ ಕಲರ್ ಚಿಕ್ 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 ಫ್ಲವರ್ಸ್ ಇದೆ. ಅಂಡ್ ಅದರಲ್ಲಿ ಮೋತಿ ಎಲ್ಲ ಇದೆ. ಅಂಡ್ ಇದಕ್ಕೆ ಮರೂನ್ ಕಲರ್ ಬಾರ್ಡರ್ ಇದೆ. ಸೊ ಇದು ಪೂರ್ತಿ ಸೀರೆ. ಅಂಡ್ ಇದ್ರ ಸೆರಗ್ ಬಂದು ಅದು ಸೆರಗ್ ಕಾಣಿಸ್ತಾ? ಕಾಣಿಸ್ತು. ಇದು ಸೆರಗು. ಸೊ ಇದು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ನಾನು ಸಿಂಗಲ್ ಪಿನ್ ಮಾಡಿ ಉಟ್ಕೊಂತೀನಿ. ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಈ ತರ ಕಾಣಿಸುತ್ತೆ. ಅಂಡ್ ಇದ್ರ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ಸೊ ಇದು ಫ್ರಂಟು ಅಂಡ್ ಇದು ಬ್ಯಾಕ್. ನಂದು ಎಲ್ಲ
ಬ್ಲೌಸ್ಗಳು ಬ್ಯಾಕ್ ಹುಕ್ಕೆ ಇರುತ್ತೆ. ಸೊ ಇದು ಬ್ಲೌಸ್ ಆಯ್ತು, ಇದು ಸೀರೆ ಆಯ್ತು. ಇದು ಕಾಂಬಿನೇಷನ್ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಇದೊಂಥರ ಸ್ಕಿನ್ ಕಲರ್ ಸೀರೆ ಇದು, ಅದಕ್ಕೆ ಮರೂನ್ ಕಲರ್ ಬಾರ್ಡರ್ ಇದೆ. ಅಂಡ್ ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಇದು ಮತ್ತೆ ಈ ಸೀರೆ ಎಲ್ಲ ನೈಟ್ ಟೈಮ್ ನೀವು ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಸ್ವಲ್ಪ ಹೆವಿ ಅನ್ಸುತ್ತೆ ಉಟ್ಕೊಬೇಕಾದ್ರೆ, ಬಟ್ ಇವೆಲ್ಲ ಚೆನ್ನಾಗಿರುತ್ತೆ. ಐ ಮೀನ್ ರಿಸೆಪ್ಷನ್ಗಾಗ್ಲಿ, ನೈಟ್ ಏನಾದ್ರು ಫಂಕ್ಷನ್ ಇದೆ, ಎಂಗೇಜ್ಮೆಂಟ್ ಇದೆ, ಅದಕ್ಕೆಲ್ಲ ಉಟ್ಕೊಂಡು ಹೋಗಿ ಸಕ್ಕತ್ತಾಗಿರುತ್ತೆ. ಸೊ ಇದು ಐ ಥಿಂಕ್ 4000 rupees. ಸೊ ಪ್ರೈಸ್ ವೈಸ್ ನನ್ಗೆ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಒಂದೊಂದ್ ಸರಿ ನೋಡಿದ ತಕ್ಷಣ ಅನ್ಸಲ್ಲ ಅಯ್ಯೋ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ, ಬಟ್ ಈ ಪ್ರೈಸ್ ಎಲ್ಲ ನನ್ಗೆ ಜಸ್ಟಿಫೈಡ್ ಅಂತ ಅನ್ಸುತ್ತೆ. ಸೊ ಇದಿಷ್ಟು ನನ್ ಮದ್ವೆಗೆ ತಗೊಂಡ ಮತ್ತೆ ಉಟ್ಕೊಂಡ ಸೀರೆಗಳು. ಅಂಡ್ ಇದು ಬಿಟ್ರೆ ನಾನು ಮದ್ವೆ ಆಗಿ ರಾಂಚಿಗೆ ಹೋಗ್ಬೇಕಾದ್ರೆ ಒಂದ್ 4 ಸೀರೆ ಇಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಮನೇಲಿ ಏನಾದ್ರು ಉಟ್ಕೊಳ್ಬೇಕಾಯ್ತು, ಅಥವಾ ಯಾರಾದ್ರೂ ರಿಲೇಟಿವ್ಸ್ ಅಥವಾ ಯಾರಾದ್ರೂ ನೋಡಕ್ ಬರ್ತಾ ಇದಾರೆ, ಸ್ಟಾರ್ಟಿಂಗ್ ಅಲ್ಲಿ ಇರ್ತಲ್ಲ ಸ್ವಲ್ಪ ಗ್ರ್ಯಾಂಡ್ ಬಟ್ಟೆ ಹಾಕೋಬೇಕು, ಸೀರೆ ಉಟ್ಕೊಂಡಿರ್ಬೇಕು, ಆತರ ಎಲ್ಲ. ಅದ ರೀಸನ್ ಇಂದ ನಾನು 4 ಸೀರೆ ತಗೊಂಡಿದ್ದೆ. ಆಕ್ಚುಲಿ 4 ಸೀರೆ ತಗೊಂಡಿದ್ದೆ. ಅದರಲ್ಲಿ ಇದು ಒಂದು, ಇದು ನನ್ನ ವಿಡಿಯೋಗಳಲ್ಲಿ ನೀವು ತುಂಬಾ ನೋಡಿರ್ತೀರಾ, ಶಾರ್ಟ್ಸ್ ಅಲ್ಲಿ ಕೂಡ ನೋಡಿರ್ತೀರಾ. ಇದು ಒಂದ್ ಸೀರೆ ಪ್ಯಾರೆಟ್ ಗ್ರೀನ್ ಕಲರ್. ಇದು ಆಕ್ಚುಲಿ ನಾನು ಈ ಗೋಟಾಪಟ್ಟಿ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಈ ಸೀರೆ ತಗೊಂಡಿದ್ದೆ ನಾನು. ಇದೇ ಬಾರ್ಡರು. ಸೊ ಇದು ಮತ್ತೆ ಈ ಒಂದ್ ಸೀರೆ, ಇದು ಪೂರ್ತಿ ಸೀರೆ ಇದೇ ತರ ಇದೆ. ಲೈಕ್ ಫುಲ್ ಸೀರೆಯಲ್ಲಿ ಏನು ಡಿಸೈನ್ ಇಲ್ಲ, ಬಾರ್ಡರ್ ಕೂಡ ಇಲ್ಲ, ಫುಲ್ ಸೀರೆ ಇದೇ ತರ ಇದೆ. ಅಂಡ್ ಇದ್ರ ಸೆರು ಕೂಡ ಇದೇ ತರ ಇದೆ. ಸೆಕೆಂಡ್ ಸೀರೆ. ಅಂಡ್ ಇದು 3ನೇ ಸೀರೆ. ಇದು ಸ್ವಲ್ಪ ಪೂಜೆ ಗೀಜೆ ಏನಾದ್ರು ಇದ್ರೆ ಅಂತ ಹೇಳ್ಬಿಟ್ಟು ತಗೊಂಡಿದ್ ಸೀರೆ ಇದು. ಇದು ಅಷ್ಟೇ, ತುಂಬಾ ಒಂದು ಬ್ಯೂಟಿಫುಲ್ ಸಾರಿ. ಪೂರ್ತಿ ಸೀರೆ ಇದೇ ತರ ಇದೆ, ಬುಟ್ಟ 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 ಇದೆ. ಅಂಡ್ ಇದಕ್ಕೆ ಈ ತರ ಬಾರ್ಡರ್ ಇದೆ. ಒಂದು ಇದು ಆಕ್ಚುಲಿ ಆರೆಂಜ್ ಕಾಣಿಸ್ತದೆ ಅನ್ಸುತ್ತೆ ಕ್ಯಾಮ್ರಾ ಅಲ್ಲಿ, ಬಟ್ ಇದು ಕನಕಾಂಬರ ಕಲರ್. ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಅಂಡ್ ಇದು ಲಾಸ್ಟ್ ಸೀರೆ. ಇದೊಂಥರ ಖಾದಿ ಸೀರೆ ತರ ಇದೆ, ಬಟ್ ತುಂಬಾ ಚೆನ್ನಾಗಿದೆ ಉಟ್ಕೊಳ್ಳೋದಕ್ಕೆ. ಇದು ಬಾರ್ಡರು, ಪೂರ್ತಿ ಸೀರೆ ಈ ತರ ಗ್ಲಾಸ್ ವರ್ಕ್ ಇದೆ ಅಂಡ್ ಈ ತರ ಪ್ರಿಂಟ್ ಇದೆ. ಸೊ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಈ ತರ ಸೀರೆಗಳಾದ್ರೆ ಸಖತ್ ಇಷ್ಟ. ಆದ್ರೆ ಉಟ್ಕೊಂಡಿದೀವಿ ಅಂತಾನೆ ಅನ್ಸ್ಬಾರ್ದು, ಆತರ ಲೈಟ್ ವೈಟ್ ಸೀರೆಗಳಂದ್ರೆ ಸಖತ್ ಇಷ್ಟ ನನಗೆ. ಸೊ ಹಂಗಾಗಿ ಈ 4 ಸೀರೆನ ನಾನು ಮೀಶೋ ಇಂದ ತರಿಸಿದ್ದೆ. ಅಂಡ್ ಇವಿಷ್ಟು 4 ಸೀರೆನೂ 500 ರೂಪಾಯಿ ಒಳಗಡೆ ಇದ್ದಾವೆ. ಎಲ್ಲದಕ್ಕೂ ಅಷ್ಟೇ ಕೊಟ್ಟಿರ್ತೇನೆ ನಾನು. ಎಷ್ಟು ಒಂದು 400 ಇರುತ್ತೆ, ಒಂದು 500 ಇರುತ್ತೆ, ಮ್ಯಾಕ್ಸಿಮಮ್ 600-700 ಪೇ ಮಾಡಿರ್ತೀನಿ ಮೋಸ್ಟ್ಲಿ. ಆರೆಂಜ್ ಸೀರೆಗೆ ಬಿಟ್ರೆ ಎಲ್ಲ 500 ರೂಪಾಯಿ ಕೆಳಗಡೆ ಸೀರೆಗಳೇನೆ ಈ 4. ಸೊ ಅಷ್ಟೇ, ಇದಿಷ್ಟು ನನ್ನ ಮದುವೆ ಸೀರೆ ಕಲೆಕ್ಷನ್. ಆ ಟೈಮಲ್ಲಿ ಅಂದ್ರೆ ಗಿಫ್ಟ್ ಕೊಟ್ಟಿದ್ದು ಇನ್ನ ತುಂಬಾ ಸೀರೆಗಳಿದಾವೆ, ಬಟ್ ಇದಿಷ್ಟು ಮೇನ್ ಸೀರೆಗಳು ನನ್ನ ಮದುವೆ ಫಂಕ್ಷನ್ಗಳ ಪ್ರಕಾರ ನಾನು ತೋರಿಸ್ದೆ. ಸೊ ತುಂಬಾ ಅಂದ್ರೆ ನನ್ನ ಹತ್ರ ಎಕ್ಸ್ಪೆನ್ಸಿವ್ ಸೀರೆ ಅಂತ ಮದ್ವೆಗಂತ 2 ತಗೊಂಡಿದ್ದು. ಒಂದು ರಿಸೆಪ್ಷನ್ಗೆ, ಒಂದು ಮುಹೂರ್ತಕ್ಕೆ ಅಂತ. ಇವೆರಡು ಸೀರೆ ಮಾತ್ರ ನಾನು ಎಕ್ಸ್ಪೆನ್ಸಿವ್ ತಗೊಂಡೆ. ಬೇರೆ ಎಲ್ಲ 10 ಒಳಗಡೆ 8 ಒಳಗಡೆ ಆ ತರನೇ ಎಲ್ಲ ನನ್ನ ಹತ್ರ ಸೀರೆಗಳಿರೋದು. ಸೊ ಐ ಆಮ್ ಹ್ಯಾಪಿ ವಿತ್ ದ ಕಲೆಕ್ಷನ್. ಇವಾಗ ನೋಡಿ ತಗೊಂಡ್ ಇಟ್ಕೊಬಿಡ್ತೀವಿ ಮದ್ವೆಗಂತ 50,000-60,000 ಸೀರೆಗಳನ್ನ, ಬಟ್ ಒಂದ್ಸಲ ಉಟ್ಕೊಳ್ಳೋದು ಅದನ್ನೆಲ್ಲ. ಸೊ ಅದ್ರ ಪ್ರಕಾರ ನೋಡಕ್ ಹೋದ್ರೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಆಲ್ ದ ಸಾರೀಸ್. ಅಂಡ್ ನನಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಎಲ್ಲ ಸೀರೆಗಳನ್ನು. ಐ ಹೋಪ್ ನಿಮ್ಗೆ ನನ್ನ ಸೀರೆ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕ ಇರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅವಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಬಾಯ್.